ನಿಜವಾದಂಥ ಪ್ರಾಮಾಣಿಕವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೊಂದಿಕೊಂಡಿರುವಂಥ ಚುನಾವಣೆ ನಡೀತಾ ಇಲ್ಲ. ಇವತ್ತು ಒಂದು ರೀತಿಯ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ, ಅಘೋಷಿತವಾದಂಥ ತುರ್ತು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ವಿ. ಎಲ್ಲೂ ಕೂಡ ನಾವು ಇವಾಗಲೇ ಕರ್ನಾಟಕ ಪ್ರಚಾರ ಸಮಿತಿಗೆ ಬರೇ ಚುನಾವಣೆಗೆ ಮಾತ್ರ ಸೀಮಿತ ಅನ್ನುವಂಥ ರೀತಿಯಲ್ಲಿತ್ತು. ಆದರೆ ಇತ್ತೀಚಿನ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮೆಲ್ಲರ ಭವಿಷ್ಯದ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಅದೇ ರೀತಿಯಾಗಿ ಶ್ರೀಯುತ ವೇಣುಗೋಪಾಲ್ರವರು, ಶ್ರೀಯುತ ಸುರ್ಜಿವಾಲರವರು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಪ್ರಚಾರ ಸಮಿತಿಯ ಪದಾಧಿಕಾರಿಗಳಿಗೆ ACC ಅನುಮೋದನೆಯನ್ನು ಕೊಟ್ಟಿದೆ. ಇವತ್ತು ಹರೀಶ್ ಕಿಣಿಯವರು ಅಥವಾ ನಮ್ಮ ಪ್ರಚಾರ ಸಮಿತಿಯ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇವತ್ತು ನೇಮಕಾತಿಯಾಗಿದ್ದರೆ ಅದು ACC ಅವರು ಕೊಟ್ಟಂಥ ಏಪ್ರಿಲ್ನ ಅನುಮೋದನೆ ಮೇರೆಗೆ ಅವರು ಪದಾಧಿಕಾರಿಗಳಾಗಿದ್ದಾರೆ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಪ್ರಚಾರ ಸಮಿತಿ ಅನ್ನುವಂಥದ್ದು ಬರೇ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಅಲ್ಲ, ವರ್ಷದ 365 ದಿವಸ ಕೂಡ ಪಕ್ಷದ ಮಟ್ಟಿಗೆ, ಪಕ್ಷದ ಸಿದ್ಧಾಂತದ ಬಗ್ಗೆ, ಪಕ್ಷದ ನಾಯಕತ್ವದ ಬಗ್ಗೆ, ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ, ವಿರೋಧ ಪಕ್ಷದವರು ಮಾಡುವಂಥ ಟೀಕೆಗಳ ಬಗ್ಗೆ 365 ದಿವಸ ಕೂಡ ಸ್ಪಂದನೆ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ACC ಅವರು ಪದಾಧಿಕಾರಿಗಳ ಪಟ್ಟಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅರ್ಥೈಸಿಕೊಂಡಂಥ ನಾವು ರಾಜ್ಯ ಮಟ್ಟದವರು, ನಾವು ಇವಾಗಲೇ 39 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಭೇಟಿಯನ್ನು ಕೊಡೋದ್ರ ಮುಖಾಂತರ, ಅದರಲ್ಲಿ ಕೆಲವು ಗ್ರಾಮಾಂತರ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಭೇಟಿಯನ್ನು ಕೊಟ್ಟು ನಮ್ಮ ಪ್ರಚಾರ ಸಮಿತಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಾದ್ಯಂತ ಪ್ರಥಮವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ನಾವು ಈ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಸರ್ಕಾರದ ಇವತ್ತು ಯಾವ ರೀತಿ ಕಾರ್ಯಕ್ರಮಗಳು ಉಂಟು ಅದಕ್ಕೆ ಪ್ರಚುರಪಡಿಸುವಂಥ ಕೆಲಸ ಕಾರ್ಯ, ಅದೇ ರೀತಿಯಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಮತಕಳ್ಳತನದ ಬಗ್ಗೆ ಯಾವ ಪ್ರಸ್ತಾಪವನ್ನು ಮಾಡಿದ್ದಾರೆ, ಪ್ರತಿ ಜಿಲ್ಲೆಯಲ್ಲಿ ಕೂಡ ಅದಕ್ಕೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂಥ ಸಮಯದಲ್ಲಿ ಇವತ್ತು ಉಡುಪಿಯಲ್ಲಿ ಕೂಡ ಇಲ್ಲಿ ಹರೀಶ್ ಕಿಣಿ ಅವರು 2ನೇ ಬಾರಿಗೆ ಅಧ್ಯಕ್ಷರು, ಹಿಂದೆ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಕೂಡ MB ಪಾಟೀಲ್ರವರು ನಮ್ಮನ್ನು ಕೇಳಿದರು, ಅವರನ್ನು ನಾವು ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಇವತ್ತು ಅವರ ಅಧ್ಯಕ್ಷರಾಗಿ 2ನೇ ಬಾರಿ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾದಂಥ ಸಮಯದಲ್ಲಿ ನಮ್ಮ ಉಸ್ತುವಾರಿಗಳು ಇಲ್ಲಿಗೆ ಆಗಮಿಸಿ, ಕಿಮ್ಮನೆ ರತ್ನಾಕರ್ ಅವರು ಈ ಜಿಲ್ಲೆಯ ಉಸ್ತುವಾರಿ, ಅವರು ಆಗಮಿಸಿ ಒಂದು ಸಭೆ ನಡೆಸಿದರು. ನಂತರ ಈ ಕಾರ್ಯಕ್ರಮವನ್ನು ಜೈ ಬಾಪು, ಜೈ ಭೀಮು, ಜೈ ಸಂವಿಧಾನ ಕಾರ್ಯಕ್ರಮವನ್ನು ಇವತ್ತು ಬೆಳಗಾವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಅಧಿವೇಶನ ಮಾಡಿ 100 ವರ್ಷಗಳಾದಂಥ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಹಮ್ಮಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಚಾರ ಸಮಿತಿಯವರು ಏನು ತಾವು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ, ಆ ಹಿನ್ನೆಲೆಗೆ ಅನುಗುಣವಾಗಿ ಇವತ್ತು ಉಡುಪಿಯಲ್ಲಿ ಕೂಡ ಈ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ನಡೆಯುವಂಥದ್ದು. ಇಂಥ ಸಮಯದಲ್ಲಿ ಹೆಚ್ಚಿನ ಅಂಶ ಭಾಳ ಒಳ್ಳೆಯ ರೀತಿಯಲ್ಲಿ ಹರೀಶ್ ಕಿಣಿ ಅವರು ಈ ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿದ್ದಾರೆ. ಮುಂದಕ್ಕೆ ಪ್ರಚಾರ ಸಮಿತಿ ಒಂದು ಜಾಗೃತಿ ಮೂಡುವಂಥದ್ದು ಅವಶ್ಯಕ ಅನ್ನುವಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಇವಾಗಲೇ ತೀರ್ಮಾನ ಮಾಡಿದ್ದೇವೆ, ರಾಜ್ಯ ಮಟ್ಟದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಕೂಡ ನಮ್ಮ ಪದಾಧಿಕಾರಿಗಳಿಗೆ ತರಬೇತಿಯ ಒಂದು ದಿವಸ ತರಬೇತಿ ಶಿಬಿರ ಆಗಬೇಕು ಅಂತೇಳಿ. ಯಾಕಂತ ಹೇಳಿದರೆ ನಮ್ಮ ಪಕ್ಷ ಬರೇ ಚುನಾವಣೆಗೋಸ್ಕರ ಮಾತ್ರ ಸ್ಪರ್ಧೆ ಮಾಡುವಂಥ ಪಕ್ಷ ಅನ್ನುವಂಥ ರೀತಿಯಲ್ಲಿದೆ. ನಾವು ಪಕ್ಷವನ್ನು ಸಿದ್ಧಾಂತದ ಮೇಲೆ ಕಟ್ಟುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ಇವತ್ತು ಅರ್ಥೈಸ್ಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಆ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ವಿ. ಅದೇ ರೀತಿಯಾಗಿ
ಪ್ರಚಾರ ಸಮಿತಿಯ ಮುಖಾಂತರ ಇವತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ, ಅದೇ ರೀತಿಯಲ್ಲಿ ಪ್ರಚಾರ ಸಮಿತಿಯ ನೇತೃತ್ವದಲ್ಲಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ಮುಖಂಡರುಗಳು, ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸೇರಿಕೊಂಡು ನಾವು ಮೊನ್ನೆ ಉದ್ಯೋಗ ಮೇಳವನ್ನು ಮಾಡಿತ್ತು. ಸಾಧಾರಣ 4,500 ಇವತ್ತು ಜನ, ಯುವಕರು, ಯುವತಿಯರು, ವಿದ್ಯಾರ್ಥಿನಿಯರ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದರು. 2,000 ಜನರಿಗೆ, ಹತ್ತಿರ 2,000 ಜನರಿಗೆ ನಾವು ಇವತ್ತು ಅಪಾಯಿಂಟ್ಮೆಂಟ್ ಲೆಟರನ್ನು ಆನ್ ದ ಸ್ಪಾಟ್ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿತ್ತು. ಹೆಚ್ಚಿನ ನಿಮಿಷ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಯುವಕರು ಹಿಂದೆ ಅನ್ನುವಂಥ ರೀತಿಯ ಸಂದರ್ಭ ಇರುವಂಥ ಸಮಯದಲ್ಲಿ ಯುವಕರ ನಿಜವಾದಂಥ ಸಮಸ್ಯೆಗಳೇನಿದೆ ಅದಕ್ಕೆ ಸ್ಪಂದನೆ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವು ಆ ಉದ್ಯೋಗ ಮೇಳವನ್ನು ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ಮೊನ್ನೆ ನಾವು ನೆಲಮಂಗಲದಲ್ಲಿ, ಆಣೆಕಲ್ನಲ್ಲಿ ನಾವು ಇವತ್ತು ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ರೀತಿಯಲ್ಲಿ ನಿರಂತರವಾಗಿ ನಮ್ಮ ಸಂಘಟನೆಯ ಮುಖಾಂತರ ನಾವು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಅದಕ್ಕೆ ಸಾಕಷ್ಟು ರೀತಿಯ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಕಿಮ್ಮನೆ ರತ್ನಾಕರ್ ಅವರು ಶಿಕ್ಷಣ ಸಚಿವರಾಗಿ ಕೆಲಸ ಕಾರ್ಯ ಮಾಡಿದಂಥವರು, ಭಾಳಷ್ಟು ಇವತ್ತು ಶಿಕ್ಷಣ ಸಚಿವೆಗೆ ಸುಧಾರಣೆ ತರುವಂಥ ಕೆಲಸ ಕಾರ್ಯವನ್ನು ಅವರು ಮಾಡಿದರು. ಸೈದ್ಧಾಂತಿಕವಾಗಿ ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ, ಅದೇ ರೀತಿಯಲ್ಲಿ ವಿರೋಧ ಪಕ್ಷದ ಸಿದ್ಧಾಂತ ಏನಿದೆ ಅನ್ನೋದರ ಬಗ್ಗೆ ಸಾಕಷ್ಟು ವಿಮರ್ಶಾತ್ಮಕವಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಂಥವರು ಅವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅನೇಕ ವಿಚಾರಗಳನ್ನು ಮುಂದೆ ಇಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಶ್ರೀಯುತ ಮುನೀರ್ ಜನ್ಸಾಲೆರವರು ಇವತ್ತು ನಮ್ಮ ಓಟು ಕಳ್ಳತನದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇವತ್ತು ತಗೊಂಡಿದ್ದಾರೆ. ಅವರು ಕೂಡ ಆ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಇವಾಗಲೇ ಸುಧೀರ್ ಮರೋಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಪ್ರಚಲಿತವಾದಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವರು ಉಲ್ಲೇಖ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಎಸ್ ನಾರಾಯಣರವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ನಿಮಿಷ ಅವರೊಂದು ಬೀದಿ ನಾಟಕದ ತಂಡ ಕೂಡ ತಯಾರು ಮಾಡಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಿಂದ ಪ್ರಚುರಪಡಿಸಬೇಕು ಅಂತೇಳಿ ಅವರು ಒಬ್ಬ ಪ್ರಖ್ಯಾತ ಸಿನಿಮಾ ನಿರ್ಮಾಪಕರಿದ್ದಾರೆ, ಸಿನಿಮಾ ನಟರು ಕೂಡ ಇದ್ದಾರೆ. ಅವರು ನಮ್ಮ ಈ ಕಮಿಟಿಗೆ ಬಂದಿರುವಂಥ ನಮಗೆ ದೊಡ್ಡ ಶಕ್ತಿ. ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ. ಹೆಚ್ಚಿನ ನಿಮಿಷ ಮೊನ್ನೆ ತಾನೇ ನಮ್ಮ ಪ್ರಧಾನಮಂತ್ರಿಗಳು ಇಲ್ಲಿಗೆ ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವಿಕಸಿತ ಭಾರತದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಸಿಂಧೂರು ಇವತ್ತು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಇವತ್ತು ನಾವು ಆಲೋಚನೆ ಮಾಡಬೇಕು, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎತ್ತ ಕಡೆಗೆ ಹೋಗ್ತದೆ ಅಂತೇಳಿ. ಇವತ್ತು ಇಡೀ ಪ್ರಜಾಪ್ರಭುತ್ವದ ಆಶಯಗಳನ್ನೆಲ್ಲ ಶಿಥಿಲಗೊಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇವತ್ತು ಚುನಾವಣಾ ಆಯೋಗವನ್ನು ಕೈಪಿಡಿಯಾಗಿ ಬಳಕೆ ಮಾಡಿಕೊಂಡು, ಅದೇ ರೀತಿಯಲ್ಲಿ ಇವತ್ತು ಮಾಧ್ಯಮಗಳನ್ನು, ಪತ್ರಿಕೆಗಳನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು 11 ವರ್ಷಗಳ ಕಾಲ ಇವತ್ತು ಏನಾದರೂ ಈ ದೇಶದಲ್ಲಿ ಒಳ್ಳೆ ಕೆಲಸ ಕಾರ್ಯ ಆಗಿದ್ದರೆ ಅದು ಎಲ್ಲ ಈ 11 ವರ್ಷಗಳಲ್ಲಿ ಆಗಿರುವಂಥದ್ದು. ಯಾವುದು ಕೆಟ್ಟ ಕೆಲಸ ಕಾರ್ಯ ಆಗ್ತದೆ ಅದೆಲ್ಲವೂ ಕೂಡ ಹಿಂದೆ ಆದಂಥ ಪ್ರಧಾನಮಂತ್ರಿಗಳೇ ಅನ್ನುವಂಥ ರೀತಿಯಲ್ಲಿ ಬಿತ್ತರಿಸುವಂಥ ಕೆಲಸ ಕಾರ್ಯ ಆಗ್ತಾ ಇದೆ. ನಮ್ಮ ದೇಶದ ಇತಿಹಾಸವನ್ನೇ ಬದಲಾವಣೆ ಮಾಡುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಯಾವ ರಂಗದಲ್ಲಿ ಕೂಡ ನೋಡಿದರೂ ಕೂಡ, ಆರ್ಥಿಕ ರಂಗದಲ್ಲಿ 55 ಲಕ್ಷ ಕೋಟಿ ಇರುವಂಥ ಸಾಲವನ್ನು ಇವತ್ತು 160 ಲಕ್ಷ ಕೋಟಿ ರೂಪಾಯಿಗೆ ಮುಟ್ಟಿಸಿದಂಥ ಕೀರ್ತಿ ಇದ್ದರೆ ಅದು ಪ್ರಧಾನಮಂತ್ರಿಗಳಿಗೆ ಸಲ್ಲಬೇಕು. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಉದ್ಯಮದಾರರಿಗೆ, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳಿಗೆ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡ್ತಾರೆ. ನಮ್ಮ ದೇಶಕ್ಕೆ ಅನ್ನ ಕೊಡುವಂಥ ರೈತರು ಯಾರಿದ್ದಾರೆ ಅವರು ವರ್ಷಕ್ಕೆ 2 ಲಕ್ಷ 3 ಲಕ್ಷ ಆತ್ಮಹತ್ಯೆ ಮಾಡಿಕೊಳ್ತಾರೆ. ತೆಗೆದಂಥ ಸಾಲವನ್ನು ವಾಪಸ್ ಕಟ್ಟಲಿಕ್ಕಾಗದೆ ಅವರ ಜೀವ ಉಳಿಸಲಿಕ್ಕೆ ಅವರ ಹತ್ರ ಹಣ ಇಲ್ಲ. ಇವತ್ತು ಈ ರೀತಿಯಲ್ಲಿ ಅದು ಬೇಕಾಗಿರುವಂಥದ್ದು 3 ಲಕ್ಷ ಕೋಟಿ ರೂಪಾಯಿ ಮಾತ್ರ.
16 ಲಕ್ಷ ಕೋಟಿ ರೂಪಾಯಿ ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳಿಗೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಮನ್ನಾ ಮಾಡುವಂಥ ಸಮಯದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸ ಕಾರ್ಯಕ್ಕೆ ರೈತರಿಗೆ ಮಾರಕವಾದಂಥ ಕಾನೂನುಗಳನ್ನು ತರುವಂಥ ಪ್ರಯತ್ನವನ್ನು ನಡೆಸಿದ್ದಾರೆ ಬಿಟ್ಟರೆ ರೈತರನ್ನು ರಕ್ಷಣೆ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಹಿಂದೆ ಬಿದ್ದಿದ್ದಾರೆ. ನಮ್ಮ ದೇಶದ ಇವತ್ತು CBI ಇರ್ಬೋದು, ED ಇರ್ಬೋದು, ID ಇರ್ಬೋದು, ಇವನ್ನೆಲ್ಲವನ್ನು ಕೂಡ ಉಪಯೋಗ ಮಾಡಿಕೊಂಡು ಇವತ್ತು ವಿರೋಧ ಪಕ್ಷವನ್ನು ದುರ್ಬಲಗೊಳಿಸಲಿಕ್ಕೋಸ್ಕರ ವಿರೋಧ ಪಕ್ಷದ ನಾಯಕರ ಮೇಲೆ 11 ವರ್ಷಗಳಲ್ಲಿ 195% ಇವತ್ತು ಆ ಸಂಸ್ಥೆಗಳು ಇವತ್ತು ಕೆಲಸ ಕಾರ್ಯ ಮಾಡಿದರೆ ಬರೇ ವಿರೋಧ ಪಕ್ಷದವರ ಮೇಲೆ ಮಾತ್ರ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಬರೇ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಮಾಡುವಂಥದ್ದು. ಇತ್ತೀಚೆಗೆ ಬಿಹಾರ ಚುನಾವಣೆಯ ಒಂದು ಫಲಿತಾಂಶ ಬಂತು. 65 ಲಕ್ಷ ಓಟನ್ನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಓಟ್ ಹಾಕಿದ್ದಾರೆ. ಇದರಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆ ತೆಗೆದು ಹಾಕುವಂಥ ಕೆಲಸ ಕಾರ್ಯ ಮಾಡಿದರು. ಅದಲ್ಲದೆ 20 ಲಕ್ಷ ಓಟನ್ನು ವಾಪಸ್ ಸೇರಿಸಿದರು. ಇವತ್ತು 65 ಲಕ್ಷ ಇದ್ದ ಓಟನ್ನು ತೆಗೆದರು, 20 ಲಕ್ಷ ಓಟನ್ನು ವಾಪಸ್ ಸೇರ್ಪಡೆ ಮಾಡುವಂಥ ಕೆಲಸ ಕಾರ್ಯ ಮಾಡಿ 85 ಲಕ್ಷ ಓಟುಗಳನ್ನು ಇವತ್ತು ಚುನಾವಣಾ ಮತದಾರ ಪಟ್ಟಿಯಲ್ಲಿ ಇವತ್ತು ತಿದ್ದುಪಡಿ ತರುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಇವತ್ತು ಚುನಾವಣಾ ಸಮಯದಲ್ಲಿ 10,000 ರೂಪಾಯಿ ಕೊಟ್ಟು ಪ್ರತಿಯೊಬ್ಬ ಮಹಿಳೆ ಕೂಡ 10,000 ರೂಪಾಯಿ ಕೊಟ್ಟು ಇವತ್ತು ಮತದಾರರನ್ನು ಖರೀದಿ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಇಂಥ ಸಮಯದಲ್ಲಿ ಇವತ್ತೇನು ಚುನಾವಣೆ ನಡೀತದೆ, ನಿಜವಾದಂಥ ಪ್ರಾಮಾಣಿಕವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೊಂದಿಕೊಂಡಿರುವಂಥ ಚುನಾವಣೆ ನಡೀತಾ ಇಲ್ಲ. ಇವತ್ತು ಒಂದು ರೀತಿಯ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ, ಅಘೋಷಿತವಾದಂಥ ತುರ್ತು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ವಿ. ಎಲ್ಲೂ ಕೂಡ ರೈತರ ಸಮಸ್ಯೆ ಆಗಲಿ, ಕಾರ್ಮಿಕರ ಸಮಸ್ಯೆ ಆಗಲಿ, ಮಹಿಳೆಯರ ಸಮಸ್ಯೆಗಳಾಗಲಿ ಅಥವಾ ಯುವಕರ ಸಮಸ್ಯೆಗಳಾಗಲಿ ಎಲ್ಲಿ ಕೂಡ ಮಾಧ್ಯಮ ಪತ್ರಿಕೆಯಲ್ಲಿ ಎಲ್ಲಿ ಕೂಡ ಪ್ರಸ್ತಾಪ ಆಗುವುದಿಲ್ಲ. ಇಂಥ ಬರೇ ಇವತ್ತು ಪ್ರಧಾನಮಂತ್ರಿಗಳನ್ನು ಮಾತ್ರ ತೋರಿಸುವಂಥ ಕೆಲಸ ಕಾರ್ಯ ಆಗ್ತದೆ ಬಿಟ್ಟರೆ ಇವತ್ತು ಈ ದೇಶದಲ್ಲಿ ನಿಜವಾಗಿ ಕೂಡ ನಾವು ಎಲ್ಲಿಗೆ ಮುಟ್ಟಿದ್ದೇವೆ ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲ. ಇದೇ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರು, ಅದೇ ರೀತಿಯಾಗಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗ್ಯಾರಂಟಿ ಕಾರ್ಯಕ್ರಮದ ಅನುಷ್ಠಾನ ಸಂದರ್ಭದಲ್ಲಿ ಇದೇ ಪ್ರಧಾನಮಂತ್ರಿಗಳು ಹೇಳಿದರು ಸರ್ಕಾರ ದಿವಾಳಿ ಆಗ್ತದೆ ಅನ್ನುವಂಥ ರೀತಿಯಲ್ಲಿ. ಇವತ್ತು 10,000 ರೂಪಾಯಿ ಬಿಹಾರದಲ್ಲಿ ಕೊಡುವಾಗ ಸರ್ಕಾರ ದಿವಾಳಿ ಆಗುವುದಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ ದಿವಾಳಿ ಆಗ್ತದೆ. 58,000 ಕೋಟಿ ರೂಪಾಯಿಗಳನ್ನು ಇವತ್ತು ಪ್ರತಿ ಒಂದು ಖಾತೆಗೆ ಹಾಕುವಂಥ ಕೆಲಸ ಕಾರ್ಯವನ್ನು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಆಗ್ತದೆ. ಹೆಚ್ಚಿನ ಅಂಶ ಇವತ್ತು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಒಟ್ಟು 58,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗೆ ಖರ್ಚು ಮಾಡ್ತೇವೆ. 18,000 ಕೋಟಿ ರೂಪಾಯಿಗಳನ್ನು ರೈತರ ಇವತ್ತು ಧರ್ಮಾರ್ಥವಾಗಿ ವಿದ್ಯುತ್ ಕೊಡಲಿಕ್ಕೋಸ್ಕರ ಖರ್ಚು ಮಾಡ್ತೇವೆ. 20,000 ಕೋಟಿ ರೂಪಾಯಿಗಳನ್ನು ಇವತ್ತು ನಾವು ಮಾಸಾಸನ ಕೊಡಲಿಕ್ಕೋಸ್ಕರ ಖರ್ಚು ಮಾಡ್ತೇವೆ. 1 ಲಕ್ಷ ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯವರು ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ 4.9 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ 1 ಲಕ್ಷ ಕೋಟಿ ರೂಪಾಯಿಯನ್ನು ಪ್ರತಿಯೊಂದು ಜನರ ಖಾತೆಗೆ ಹಾಕುವಂಥ ಕೆಲಸ ಕಾರ್ಯವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತದೆ. ಆ ಖಾತೆಯಲ್ಲಿದ್ದಂಥ ಹಣ ಖಾತೆಯಲ್ಲಿ ಉಳಿದಿಲ್ಲ, ಅದು ಮಾರುಕಟ್ಟೆಗೆ ಹೋಗ್ತದೆ. ಮಹಿಳೆಯರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಅದರ ಪರಿಣಾಮವಾಗಿ ಇಡೀ ದೇಶದಲ್ಲಿ ಮೊನ್ನೆ ಸರ್ವೆ ಆಯಿತು, ಕೇಂದ್ರ ಸರ್ಕಾರ ಸರ್ವೆ ಮಾಡ್ತು. ಆ ಸರ್ವೆಯಲ್ಲಿ ಇವತ್ತು ಸಾಧಾರಣ 2.4 ಲಕ್ಷ ಇವತ್ತು ತಲಾದಾಯ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವಂಥ ಅವಕಾಶ ಆಯಿತು. 8.2 GDP ಇದ್ದರೆ 10 GDP ಕರ್ನಾಟಕದ ಬರುವಂಥ ಅವಕಾಶ ಆಯಿತು. ಎಲ್ಲ ರಂಗಗಳಲ್ಲಿ ಕೂಡ ಮುಂಚೂಣಿಯಲ್ಲಿರುವಂಥ ಅವಕಾಶಗಳಾಗಿದೆ. ಬರೇ ರಸ್ತೆ ಮಾಡಬೇಕು, ಬರೇ ಸೇತುವೆ ಮಾಡಬೇಕು, 40% ಕಮಿಷನ್ ಹೊಡಿಬೇಕು, ಅದು ಮಾತ್ರ ಅಭಿವೃದ್ಧಿ ಅಲ್ಲ. ಮಾನವ ಸಂಪನ್ಮೂಲತೆಗಳನ್ನು ಕೂಡ ಬಿಂಬಿಸುವಂಥ ಕೆಲಸ ಕಾರ್ಯ ಮಾಡುವಂಥದ್ದು, ಅದಕ್ಕೆ ಆರ್ಥಿಕ ಶಕ್ತಿ ಕೊಡುವಂಥದ್ದು ಕೂಡ ಅದು ಕೂಡ ಅಭಿವೃದ್ಧಿನೇ. ಇವತ್ತು ಆ ದೃಷ್ಟಿಯಲ್ಲಿ ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ಮುಂದಿನ ದಿವಸ ಸಾಕಷ್ಟು ರೀತಿಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಪ್ರಚುರಪಡಿಸುವಂಥ ಕೆಲಸ ಕಾರ್ಯ ಮಾಡಬೇಕು. ಬರೇ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಸಮಿತಿ ಅಲ್ಲ, ಬ್ಲಾಕ್ ಮಟ್ಟದಲ್ಲಿ ಮಾತ್ರ ಸಮಿತಿ ಅಲ್ಲ, ಪಂಚಾಯತ್ ಮಟ್ಟದಲ್ಲಿ ಸಮಿತಿ ಮಾಡಬೇಕು. ಒಂದೊಂದು ಬೂತಿನಲ್ಲಿ 2 ಡೆಲಿಗೇಟನ್ನು ಸೇರಿಸ್ಕೊಂಡು ಪಂಚಾಯತ್ ಸಮಿತಿಯನ್ನು ರಚನೆ ಮಾಡಬೇಕು. ಒಂದು ವೇಳೆ 59,000 ಇವತ್ತು ಬೂತ್ಗಳಿದೆ, 2 ಮಂದಿಯನ್ನು ಸೇರ್ಪಡೆ ಮಾಡಿದರೆ 1 ಲಕ್ಷಕ್ಕಿಂತ ಮಿಕ್ಕಿ ಸಂಘಟನೆ ನಮ್ಮದಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ. ಅದು ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಇಟ್ಕೊಂಡು ದೊಡ್ಡ ಸವಾಲಿದೆ ನಮಗೆ. ಆ ಸವಾಲಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಬೇಕು, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು.
ಜೈ ಬಾಪು, ಜೈ ಭೀಮು, ಜೈ ಸಂವಿಧಾನ, ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ಮಾತಾಡುವಂಥವ್ರು ಅದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ತಮಗೆಲ್ಲ ಈ ಕಾರ್ಯಕ್ರಮವನ್ನು ಆಗಮಿಸಿ ಚಂದಗಾಣಿಸಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಕರುಣಿಸಿ ಪ್ರಾರ್ಥಿಸಿ ನಾನು ಮಾತು ನಿಲ್ಲಿಸ್ತೀನಿ.